ವಿ ಆರ್ ಇನ್ ದ ಮಂತ್ ಆಫ್ ಮಾರ್ಚ್ ಅಲ್ಲಿ ಇದೀವಿ ನಾವು. ದೊರೆಯದ ಕಾರಣ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನೀವು ಹೇಳಿದ್ದೀರಾ, ನೀಡಿದ 10 ಕೋಟಿ ಕ್ರಿಯಾ ಯೋಜನೆ ಬದಲಾಯಿಸಿ ಅಂತ ಹೇಳಿ ಈಗೇನ್ ಮಾಡಿದ್ದಾರೆ, KKRDBಗೆ ನೀವು 9/1/26 ಪತ್ರದಲ್ಲಿ KKRD ಸಲ್ಲಿಸಿದ್ದೀರಾ. ಅದಕ್ಕೂ ಅನುಮೋದನೆ ಸಿಗದು ಯಾವಾಗ, ರಿಪೇರಿ ಆಗದು ಯಾವಾಗ? ಅಲ್ಲಿವರೆಗೂ ಗುಲ್ಬರ್ಗದ ಜನ, ಕಲಬುರಗಿಯ ಜನ ಈ ಮಿಶ್ರಿತ ಏನು ಕಂಟ್ಯಾಮಿನೇಟೆಡ್ ವಾಟರ್ ಇದೆ ಅದನ್ನ ಕುಡಿಯೋದೇ ನಮ್ಮ ಪುಣ್ಯ ಅಂತ ತಿಳ್ಕೊಳ್ಬೇಕಾ? ಏನ್ ಮಾಡ್ತೀರಾ ಹೇಳಿ. ಸಭಾಧ್ಯಕ್ಷರೇ, ಇದು ತಾತ್ಕಾಲಿಕವಾಗಿ ಸಮಸ್ಯೆ ಆಗಿರೋದಂತ ಸಭಾಧ್ಯಕ್ಷರೇ. ಈಗ ಹಣದ ವ್ಯವಸ್ಥೆ ಆಗಿದೆ ಸಭಾಧ್ಯಕ್ಷರೇ, KKRDB ಅದೆಲ್ಲ KKRDBಗೆ ಬರೋದ್ರಿಂದ ಸಭಾಧ್ಯಕ್ಷರೇ ಅದರಲ್ಲಿ 10 ಕೋಟಿ ರೂಪಾಯಿ ಈಗಾಗಲೇ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಮತ್ತು ಎಲ್ಲೆಲ್ಲಿ ಕಲುಷಿತ ನೀರು ಆಗ್ತಾ ಇತ್ತು ಅಲ್ಲಿ ನಾವು ಈ ನೀರು ಕೊಡ್ತಾ ಇಲ್ಲ ಸಭಾಧ್ಯಕ್ಷ, ಬೋರ್ವೆಲ್ಗಳಿಂದ ಟ್ಯಾಂಕರ್ಗಳಿಂದ ನೀರು ಸಹ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷ. ಅವ್ರಿಗೆ ಗೊತ್ತಿದೆ ಕುಡಿಯೋ ನೀರು ಸಭಾಧ್ಯಕ್ಷರೇ. ಸರ್, ಕುಡಿಯೋ ನೀರಿಗೆ ಎಲ್ಲಿ ಕಲುಷಿತ ಕೆಲವು ಏರಿಯಾಗಳಾಗ್ತಾ ಇದೆಯಲ್ಲ ಸರ್, ಅಲ್ಲಿ ಈ ನೀರು ಕೊಡ್ತಾ ಇಲ್ಲ ಸಭಾಧ್ಯಕ್ಷ. ಅದು ಬೇರೆ ಇದಕ್ಕೆ ಮಾತ್ರ ಉಪಯೋಗಿಸ್ತಾರೆ, ಕುಡಿಯೋಕೆ ಯಾರು ಆ ನೀರು ಉಪಯೋಗಿಸ್ತಾ ಇಲ್ಲ. ಅಲ್ಲಿ ಬೇರೆ ವ್ಯವಸ್ಥೆ ಮಾಡಿದ್ವಿ, ಬೋರ್ವೆಲ್ಗಳ ಮುಖಾಂತರ ಮತ್ತು ಟ್ಯಾಂಕರ್ಗಳ ಮುಖಾಂತರ ನೀರು ಓಡಿಸ್ತಾ ಇದ್ವಿ ಸಭಾಧ್ಯಕ್ಷ. ಹಣದ ಲಭ್ಯತೆ ಸಹ ಇದೆ ಸಭಾಧ್ಯಕ್ಷ. 13 ಕೋಟಿ ರೂಪಾಯಿ ಖರ್ಚು ಮಾಡಿ ತಾತ್ಕಾಲಿಕವಾಗಿ ಏನು ಸಮಸ್ಯೆ ಆಗಿತ್ತು ಅದನ್ನು ಕೂಡಲೇ ಕೆಲಸ ಮಾಡಿ ಪರಿಹಾರ ಮಾಡುವಂಥ ಕೆಲಸ ಮಾಡ್ತೀವಿ. ಈ ಕಲುಷಿತ ನೀರು ಕುಡಿಯೋಕೆ ಕೊಡ್ತಾ ಇಲ್ಲ ಸರ್. ನಾವು ಎಲ್ಲಿ ಆಗ್ತಾ ಇದೆ, ಎಲ್ಲಿ ಸಪ್ಲೈ ಆಗ್ತಾ ಇದೆಯಲ್ಲ ಸರ್, ಆಯ್ತು ಕ್ಷಣವಾಗುತ್ತಿರುವುದು ಕುಡಿಯೋ ನೀರಿನಲ್ಲಿ ಎಕ್ಸಾಕ್ಟ್ಲಿ ಸರ್ ಅದೇನೆ ಕುಡಿಯೋ ನೀರು ಪೈಪಲ್ಲೇ ಬರ್ತಾಯಿತ್ತು. ಆದರೆ ಕುಡಿಯೋ ನೀರು ಜನಗಳು ಉಪಯೋಗಿಸಬಾರ್ದು ಅಂತ ಹೇಳ್ತಾ ಇದ್ದೀವಿ, ಅದನ್ನು ಉಪಯೋಗಿಸ್ತಾ ಇಲ್ಲ ಸರ್. ಅವರಿಗೆ ಬೋರ್ವೆಲ್ ಮುಖಾಂತರ ಟ್ಯಾಂಕರ್ಗಳ ಮುಖಾಂತರ ಕಾರ್ಪೊರೇಷನಿಂದ ನೀರು ಕೊಡ್ತಾ ಇದ್ದೀವಿ. ಆದಾಗ್ಯೂ ಸಹ ಈಗ ನಮಗೆ ಹಣದ ಲಭ್ಯತೆ ಇರೋದ್ರಿಂದ ಎಲ್ಲಿ ಕಲುಷಿತ ಆಗ್ತಾ ಇದೆ ಅಲ್ಲಿ ಮೈನರ್ ಇರಿಗೇಷನ್ ಇಂದ ನಾವು ಮತ್ತೆ STP ಎರಡೂ ಮಾಡಿ ಅದನ್ನ ಶೀಘ್ರವಾಗಿ ಮಾಡ್ಕೊಡ್ತೀವಿ ಸಭಾ. ಮಾನ್ಯ ಬೃಹತ್ ಮತ್ತು ಕೈಗಾರಿಕಾ ಸಚಿವರನ್ನ ಕೇಳಿಕೆ ಬಯಸ್ತೀನಿ. ಕೈಗಾರಿಕಾ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಡಲಾಗಿದೆ. ಸರ್, ಉತ್ತರವನ್ನು ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ಕ್ಷೇತ್ರದಲ್ಲಿ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಬೇಕು ಅಂತ ಕೇಳಿದ್ದೇನೆ. ಅದಕ್ಕೆ ಯಾವುದೇ ಪ್ರಸ್ತಾವನೆ ಇಲ್ಲಂತ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನೀಗ ಧಾರವಾಡ ಜಿಲ್ಲೆಯಲ್ಲಿ ತಾರ್ಯಾಳ, ಸತ್ತೂರು, ಮಮ್ಮಿಗಟ್ಟಿ, ಬೇಲೂರು, ನೀಲಕಟ್ಟಿ ಮುಂತಾದ ಕಡೆ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಿದ್ದಾರೆ. ಇವರು ನನಗೆ ಉತ್ತರ ಕೊಟ್ಟದ್ದು, ಯಾರಾದರೂ ಇಂಡಸ್ಟ್ರಿಯಲ್ಲಿ ಹಾಕಲಿಕ್ಕೆ ಬಂದರೆ ನಾವು ಅದಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ. ಸರ್, ನನ್ನ ವಿಧಾನಸಭಾ ಕ್ಷೇತ್ರ ಸುತ್ತಮುತ್ತಲು ವಾಸ್ತು ಪ್ರಕಾರ ಐತೆ ಅಂತ ಹೇಳಿ ಎಲ್ಲ ರಿಯಲ್ ಎಸ್ಟೇಟ್ದವ್ರು ಎಂಟ್ರಿ ಆಗ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಕೈಗಾರಿಕೆಗಳು ಸ್ವಲ್ಪ ಬರಲಿ, ಯಾಕಂದ್ರೆ ಹುಬ್ಬಳ್ಳಿ ಬಾಜುಕ ನನ್ನ ಕ್ಷೇತ್ರ ಇರೋದ್ರಿಂದ ಅದಕ್ಕೇನಾದರೂ ವಿಚಾರ ಮಾಡ್ಬೇಕಂತ ಹೇಳಿ ಈಗ ಮಾನ್ಯ ಸಚಿವರಿಗೆ ವಿನಂತಿ ಮಾಡಿದ್ದೇವೆ. ಅದ್ರ ಕೂಡ ನನ್ನ ವಿಧಾನಸಭಾ ಕ್ಷೇತ್ರದ ಸಿರುಗುಪ್ಪಿ, ಹಳ್ಯಾಳ, ಸುಳ್ಳ, ಬೆಹಟ್ಟಿ, ಹೆಬ್ಸೂರು ಮತ್ತು ಮುಂತಾದ ಕಡೆ ನವಲಗುಂದ, ಅಣ್ಣೆಗೇರಿ, ಕುಂದಗೋಳ ತಾಲೂಕು ಕೂಡ ಬಾಜುಕ್ ಬರುತ್ತೆ. ಭಾಳ ದೊಡ್ಡ ಪ್ರದೇಶ ಇರೋದ್ರಿಂದ ಯಾರಾದರೂ ಸರ್ಕಾರಿ ಜಮೀನಿದ್ರೆ ಅಥವಾ ಇದ್ದಿದ್ರೆ ಹೊಸ ಇಂಡಸ್ಟ್ರಿ ಬರ್ತವೆ. ಓನ್ಲಿ ಬೆಂಗಳೂರು, ದೊಡ್ಡಬಳ್ಳಾಪುರ, ತುಮಕೂರು ಈ ಕಡೆ ಸೀಮಿತ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಕೂಡ ಒಂದು ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಮಾನ್ಯ ಸಚಿವರ ಹತ್ರ ವಿನಂತಿ ಮಾಡ್ತೇನೆ. ಈ ರೀತಿ ಉತ್ತರ ಕೊಟ್ಟರೆ ನನಗೂ ಕೂಡ ಸಮಾಧಾನ ಆಗೋದಿಲ್ಲ. ತಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಕತ್ತೀರಿ, ನಮ್ಮ ಕಡೆನೂ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿರಿ ಅಂತ ಹೇಳಿ ಮಾನ್ಯ MBPL ಸಾಹೇಬರಿಗೆ ಮನವಿಯನ್ನು ಮಾಡ್ತೇನೆ. ಸಭಾಧ್ಯಕ್ಷರೇ, ನಾವು ಉತ್ತರ ಕೊಟ್ಟಿರುವಂಥದ್ದು ಸ್ವಾಭಾವಿಕವಾಗಿ ಅಲ್ಲಿ ಕೈಗಾರಿಕೆ ಡಿಮಾಂಡ್ ಇದೆನಾ ಹೇಗೆ ಅಂತ ಹೇಳಿ, ಅವರು ಆ ಭಾಗದಲ್ಲಿ ಕೈಗಾರಿಕೆ ಡಿಮ್ಯಾಂಡ್ ಇದೆನಾ ಅಂತೇಳಿ. ಯಾಕಂದರೆ ಆ ಡಿಮ್ಯಾಂಡ್ ಇದ್ದಾಗ ನಾವು ಅಲ್ಲಿದನ್ನ ಅವರು ಶಾಸಕರ ಇದಕ್ಕೆ ನಾವು ಅಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಿ, ಯಾಕಂದ್ರೆ ನಾವು ಲ್ಯಾಂಡ್ ಸುಮ್ಮನೆ ಅಕ್ವೈರ್ ಮಾಡಿ ಇಟ್ಕೊಂಡು ಕೂತ್ಕೊಂಡು ಡಿಮ್ಯಾಂಡ್ ಬರ್ದಿದ್ರೆ KDB ಇಸ್ ನೋ ಲಾಸ್ ನೋ ಪ್ರಾಫಿಟ್, ಇದು ಇಟ್ ವಿಲ್ ಬಿಕಮ್ ಅ ಬರ್ಡನ್. ಈಗಾಗಲೇ ಭಾಳಷ್ಟು ಕಡೆ ಹಂಗೆ ಆಗಿದ್ದಾವೆ. ಆಮೇಲೆ ಈಗ ಅವ್ರು ಹೇಳ್ತಾ ಇರುವಂಥದ್ದು ಯಾವುದಾದ್ರೂ ಒಂದು ಇಂಡಸ್ಟ್ರಿ ಇಲ್ಲಿ ಬಂದುಬಿಟ್ರೆ ಅದಕ್ಕೆ ನೀವು ನಾವು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಿ ಆಮೇಲೆ ಇಂಡಸ್ಟ್ರಿ ಹುಡ್ಕರ್ಕೊತ ಹೋದರೆ ಅದು ಭಾಳ ನಮ್ಮ